ಅಳು ಅಳು ಚಂದ ಕಳು ಮಗಳು ನಾನು ಇವಾಗ ಬೆಳೆಸ್ಬೇಡ ಕಳ್ತನ ಮಾಡಕ್ಕೂ ಕಂತ್ರಿ ಕೆಲಸ ಮಾಡಕ್ಕೂ ಏಳು ಕೊಟ್ಬಿಟ್ಟು ಚಂದ ಕಳು ಇವಾಗ ನಿನ್ ಮಗಳು ಪೊಲೀಸ್ ಸ್ಟೇಷನ್ಗೆ ಕುಂತಿರ್ತಾಳಲ್ಲ ನೀನು ಹೊತ್ಕೊಂಡು ಇಲ್ಲೇ ಏನೇ ಕುಂತ್ಕೊಬಿಡು ಬತ್ತಾಳ್ ನಿನ್ಗೆ ಗಾಂಡ್ಲು ಕಟ್ಟಿಗೆ ಏಕಾಗ ಬತ್ತಾಳ್ ನಿಂಗೆ ಒಂದೇ ಕಿತ್ತಾನೆ ನೀಯ ಮನಿಯಾಳಿ ಅವಳ ಜೊತೆ ಸೇರ್ಕೊಂಡು ನೀನು ಸಹಾಯ ಮಾಡ್ಕೊಂಡು ನಿಂತಿದ್ಯಲ್ಲ ನೀನು ಎಂಥವಳು ಇರ್ಬೇಡ ಹೇಳು ನೀನು ನಿನ್ಗೆ ಏನು ತಗೊಂಡು ಹಾಕ್ಬೇಕು ಹೇಳು ಆ ಮಗಳು ಜೈಲ್ಗೆ ಹೋಯ್ತಾಳೆ ಅಂತ ಹೇಳ್ಬಿಟ್ಟು ಮೊದ್ಲಿನ ನಿನಗೆ ಪಿಲಾನ್ ಇರ್ಬೇಕಿತ್ತು ತಲೆನ ಬುದ್ಧಿ ಇರ್ಬೇಕಿತ್ತು ನಿಂಗೆ ಪಿಲಾನ್ ಮಾಡಕ್ಕಿನ ಮುಂದೆ ತಲೆ ಇರ್ಬೇಕಿತ್ತು ನಿನ್ಗೆ ಹಾಳಾದೊಳೆ ನಮ್ಮ ವಂಶಕ್ಕೆ ಏನು ಅಂತ ಬಂದು ಸೇರ್ಕೊಬಿಟ್ಟ ಕಣವ ನಾ ಕಾಣೆ ಬೀಗ್ರೆ ನಾನು ಯಾಕೆ ಹಿಂಗೆ ಮಾಡಲಿ ನನ್ನ ಮಗಳಿಗೆ ನಾನೇನು ಕೆಟ್ಟ ಬುದ್ಧಿ ಹೇಳ್ಕೊಟ್ಟಿಲ್ಲ ಏನೋ ಮನೆಯಾಗ ಸಂದಕ್ಕಾಗಬೇಕು ಹೊಟ್ಟೆ ಪಾಡು ಅಂತ ಏನೋ ಮಾಡಕ್ಕೆ ಹೋಗ್ಬಿಟ್ಟು ಜೈಲಿಗೆ ತಗ್ಲಾಕಬಿಟ್ಟವಳೆ ನೋಡಿ ಹೆಂಗನ ಮಾಡಿ ನನ್ನ ಮಗಳನ್ನ ಬುಡಿಸ್ಕೊಂಬಿಟ್ಟು ಬರಬೇಕು ಇಲ್ಲ ಅಂದರೆ ನನ್ನ ಮಗಳು ಆ ಜೈಲಾಗೆ ಹೆಂಗಿದ್ದಾಳೆ ಹೇಳಿ ಅವಳು ಒದಾಡ್ತಿದ್ದಾಳೆ ಅವಳಿಗೆ ಅಲ್ಲೆಲ್ಲ ಜೈಲಾಗಿದ್ದು ಅಭ್ಯಾಸನೇ ಇರೋಕ್ಕಿಲ್ಲ ಕರ್ಕೊಂಬಿಟ್ಟು ಬರ್ಬೇಕು ನಾವು ಹೋಗು ಕೈಯಾಗ ಏನಾರ ಕಾಸ್ಕಿಸಿದ್ರೆ ಮಗಳನ್ನ ಬುಡಿಸ್ಕೊಂಬಿಟ್ಟು ಬಾ ಹೋಗು ತಿನ್ನಕ್ಕೆ ಇಲ್ಲಿ ಗೊತ್ತಿಲ್ಲ ಒದ್ದಾಡ್ಕೊಂಡು ಸಾಯ್ತಿದೀವಿ ಅಂತದ್ರಾಗೆ ಹಿಂಗೆ ಹೊತ್ಕೊಂಡು ಕುಂದ್ಕೊಬಿಟ್ರೆ ಆಯ್ತದ ಆ ಸಾವುಕಾರ ಮನೆಗೆ ಸಗಣಿ ಬಾಸ ಕೆಲ್ಸಕ್ಕೆ ಕಳಿಸಿದ್ದಲ್ಲ 3 ದಿನ ಹೋಯ್ತಿ ಅಂತೆ 3 ದಿನ ಹೋಗಕ್ಕಿಲ್ವಂತೆ ಅವಯ್ಯ ಯಾಕೆ ಸುಮ್ಮಕ್ಕೋಗಿತ್ತಾವನಿ ಇಂತೊಳ್ನ ನಾನೇನು ಕೆಲ್ಸಕ್ಕೆ ಕರ್ಕೋಬೇಕು ಅಂತ ಹೇಳಿ ಏನೋ ಸಂಬಂಧಿಕರು ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ರೆ ಯಾವ ಥರ ಆಡ್ತಿದ್ಯಾ ನೋಡಿ ನೀನು ಕೂಳು ಹಾಕಕ್ಕಿಲ್ಲ ಮಗಳೇ ನೀನು ಜೈಲ್ಗೆ ಹೋದ್ಮೇಲೆ ಮನೆಗಿದ್ಬಿಟ್ಟು ನೀನೇನು ಮಾಡ್ತೀಯಾ ನೀನು ಮೊದಲು ಮುಚ್ಕೊಂಡು ಜೈಲ್ಗೆ ನೀವು ಹೊಂಟೋಗ್ಬಿಡು ಇಲ್ಲಾಂದ್ರೆ ಆಳ್ಬಿದ್ದು ನಿಮ್ಮೂರು ಹೊಂಟೋಗ್ಬಿಡು ಇಲ್ಲಿ ಇದ್ಬಿಟ್ಟು ಏನು ಮಾಡ್ತೀಯಾ ಹಬ್ಬಬ್ಬಬ್ಬ ನನ್ನ ಮೊಮ್ಮಗ ದುಡ್ದು ನಿಮ್ಮ ಬಾಯಿಗೆ ಹಾಕ್ತಾನೇ ಅವನೇ 10 ರೂಪಾಯಿ ಕುಡಿಕೊಳಕಾಯ್ತಿಲ್ಲ ಅಯ್ಯೋ ಅವನು ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ನಿಸ್ತದೆ ಇವಳವಳೆ ಹಳಾದಳು 3 ಹೊತ್ತು ಹೊತ್ಕೊಂಡು ಕೂತು ನನಗೆ ದರಿದ್ರನೇ ಬಂದ್ಬಿಡ್ದು ನಾ ಮನೆಗೆ ಯಾಕಜ್ಜಿ ಏನಾಯ್ತು ಇದ್ಯಾಕೆ ಹಿಂಗೆ ಹೊಳ್ತಿರೋದು ಬಾಪ ಬಾ ಮಹಾರಾಜ ನೀನು ಎಂಡ್ರು ಅಲ್ಲಿ ಇಲ್ಲಿ ಬಟ್ಟೆ ಕಳ್ತನ ಮಾಡ್ಬಿಟ್ಟು ಪೊಲೀಸ್ ಸ್ಟೇಷನ್ ಆಗೋಗಿ ಕುಂತವಳೆ ಪೊಲೀಸರು ಮಂತಕ್ ಬಂದು ನಾಯಿ ನೆಲ್ಕೊಂಡು ಹೋಗಲ್ವಾ ಹಂಗ್ ದಾರ ಎಳ್ಕೊಂಡು ಹೋದ್ರು ನೀನು ಎಂಡ್ರನ್ನ ಅಯ್ಯಪ್ಪ ನೋಡೆ ನನಗೆ ಒಂಥರ ಆಯ್ತು ಪಕ್ಕದ ಮನೆಯೆಲ್ಲ ನೋಡ್ಕೊಂಡು ನಮ್ಮ ಬಗ್ಗೆ ಏನು ಅನ್ಕೊಂಡಿರ್ತಾರೋ ಏನು ಕಥೆಯೋ ಗೊತ್ತಿಲ್ಲ ಪಕ್ಕದ ಮನೆಯೆಲ್ಲ ಆಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಏನಿವ್ ಹಿಂಗೆ ಆಡ್ತಾವಲ್ಲ ಏನಿವ್ರ ಕತೆ ಅಂತ ಹೇಳ್ಬಿಟ್ಟು ಬೊಲ ಆಡ್ಕೊಂಡು ಹೋಗಿರ್ತಾರೆ ನನಗಂತೂ ಒಂಥರ ಆಗೋಗ್ಬಿಡ್ತು ಕಣಪ್ಪ ನಂಗೆ ಒಂಥರ ಆಗೋಯ್ತು ಯಪ್ಪ ಹಿಂಗೆಲ್ಲನೂ ಮಾಡ್ತಾಳೆ ನೀನು ಎಂಡ್ರು ಅಂತ ಅನ್ಕೊಂಡೆ ನೀನೇ ಇರಲಿಲ್ಲ ಬಿಡು ಕಳ್ತನ ಅದು ಯಾರ ಜೊತೆ ಆ ಶಾರದಿನೂ ಆಶೆ ಜೊತೆ ಸೇರ್ಕೊಂಡು ಬಟ್ಟೆ ಅಂಗಡಿನಾಗ ಬಟ್ಟೆ ಕಳ್ತನ ಮಾಡ್ಕೊಂಡು ಮಾರ್ಕತ್ತಾ ಇದ್ರಂತೆ ಈಸ್ ದಿನ ದುಡಿತೀನಿ ಅಂತ ನೀನು ಎಂಡ್ರು ಕಳ್ತನ ಮಾಡೋ ಕೆಲ್ಸಕ್ಕೆ ಹೋಗೋಳೆ ಕಳ್ತನ ಮಾಡೋ ಕೆಲಸಕ್ಕೆ ಅಬ್ಬಬ್ಬಬ್ಬಬ್ಬ ನೋಡು ಎಂಥ ಪರಿಸ್ಥಿತಿ ಬಂತು ಅಂತ ಹೇಳ್ಬಿಟ್ಟು ಲವ್ ಅಂತ ಮದುವೆ ಮಾಡ್ಕೊಂಬಿಟ್ಟು ಯಾವ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ಯಾ ನೀನು ಬಾಳ್ಗಿಷ್ಟು ಏನಾರ ಮಾಡ್ಕೊಂಡು ಸಾಯೋಗು ಅಯ್ಯೋ ಮನಿಯಾಳಿ ಎಳ್ದಲ್ಲೇ ನನ್ನ ಮೇಲೆ ತಲೆ ಮೇಲೆ ಚಪ್ಡಿಕಲ್ಲ ಏನೋ ಲವು ಅಂತ ನಮ್ಮ ಅಮ್ಮನ ಮಾತು ನಮ್ಮ ಅಪ್ಪನ ಮಾತೆಲ್ಲ ಮೀರ್ಬಿಟ್ಟು ನೀನು ಕಟ್ಕೊಂಬಿಟ್ಟು ಬಂದಿದ್ದಕ್ಕೆ ಸರಿಯಾಗಿ ಮಾಡ್ಬಿಟ್ಟಲ್ಲೇ ನನಗೆ ಇನ್ನು ಊರಾಗ ತಲೆ ಎತ್ಕೊಂಡು ತಿರ್ಗಕ್ಕಾಯ್ತದ ನೀನು ಎಂಡ್ರು ಬಟ್ಟೆ ಕಳ್ಳಿ ಅಂತ ಹೇಳ್ಬಿಟ್ಟು ಊರು ತುಂಬ ಮಾತಾಡ್ತಿರ್ತಾರೆ ಇನ್ನು ಊರು ಜನದ ಮಧ್ಯೆ ನಾನು ಹೆಂಗೆ ತಲೆ ಎತ್ಕೊಂಡು ಮಾತಾಡಲಿ ನಾನು ಹೆಂಗೆ ತಲೆ ಎತ್ಕೊಂಡು ಓಡಾಡಲಿ ನನಗಂತೂ ತಲೆ ಕೆಟ್ಟು ಕ್ಯಾರೆಡ್ಬಿಟ್ಟೈತೆ ನನಗಂತೂ ಏನು ಮಾಡೋದು ಅಂತ ನಿನಗೆ ಗೊತ್ತಾಯ್ತಿಲ್ಲ ನನಗಂತೂ ಅಯ್ಯೋ ದೇವ್ರೇ ನನಗೆ ಯಾಕಪ್ಪ ಈ ಕಷ್ಟ ಎಲ್ಲ ಬಿಟ್ಬಿಟ್ಟು ನಮ್ಮ ಅಮ್ಮನ ಮನೆಗೆ ಹೋಗ್ಬಿಡೋಣ ಅಂತ ಅನ್ನಿಸ್ತೈತೆ ಏನೋ ಕಟ್ಕೊಂಡಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಕಷ್ಟಪಡ್ತಾ ಇದ್ರೆ ಈ ಮನೆಯಾಳಿ ಇಂಥ ಕೆಲಸ ಮಾಡ್ತಾ ಇದ್ರೆ ಏನು ತಾನೇ ಮಾಡಲಿ ನಾನು ಹೇಳಜ್ಜಿ ನೀನೇನೆ ಹೊಳಿ ಅಂದ್ರೆ ನನ್ನ ಮಗಳು ಅಲ್ಲಿ ಉಂಡವಳೋ ಇಲ್ವೋ ಗೊತ್ತಿಲ್ಲ ನನ್ನ ಮಗಳು ಅಲ್ಲಿ ಎಷ್ಟು ಕಷ್ಟಪಡ್ತಾವಳೋ ಏನೋ ಗೊತ್ತಿಲ್ಲ ಅಳಿ ಅಂದ್ರೆ ನನಗಂತೂ ದುಃಖ ತಡ್ಕೊಳಕ್ ಆಯ್ತಿಲ್ಲ ಅಳಿ ಅಂದ್ರೆ ಹೆಂಗನ ಮಾಡ್ಬಿಟ್ಟು ನನ್ನ ಮಗಳನ್ನ ಜೈಲಿಂದ ಬಿಡಿಸ್ಕೊಂಬಿಟ್ಟು ಬಂದ್ಬಿಡೋಣ ಅಳಿ ಅಂದ್ರೆ ಅವಳು ಜೈಲಾಗಿರಕ್ಕಿಲ್ಲ ಅವಳಿಗೆ ಶಾನೆ ನೋವಾಯ್ತದೆ ಈಗ ನನ್ನ ಮಗಳು ಮನೆಗೆ ಬಂದ್ಬಿಟ್ರೆ ನಂಗೆ ಅಷ್ಟೇ ಸಾಕು ನಾನೇ ಒಸಿ ಅವಳಿಗೆ ಹೋಗ್ತು ಬುದ್ಧಿ ಹೇಳ್ತೀನಿ ಇಂಥ ಕೆಲಸಕ್ಕೆಲ್ಲ ಹೋಗ್ಬೇಡ ಮಗಳೇ ಒಳ್ಳೇದಾಗಕ್ಕಿಲ್ಲ ಗಂಡ ಅತ್ತೆ ಅಂತ ಅನ್ಕೊಂಡಿರುವಂತ ನಾನೇ ಒಸಿ ಬುದ್ಧಿ ಹೇಳ್ತೀನಿ ಕಣಪ್ಪ ಹೋಗ್ಬಿಟ್ಟು ಬಿಡಿಸ್ಕೊಂಬಿಟ್ಟು ಬರೋಣ ಬಾಪ ಜೈಲಾಗ ಹೋಗ್ಬಿಟ್ಟು ಇಕ್ಕಿದೇನು ತೆಕ್ಕೆ ದುಡ್ಡ ಏನಲ್ಲಿ ಹೋಗಿದ ತಕ್ಷಣ ನಿಂಗೆ ಪುಕ್ಸಟ್ಟೆ ಬಿದ್ದುಬಿಡ್ತಾ ಕೊಟ್ಬಿಡ್ತಾರೆ ನಿಂಗೆ ಬಂದ್ಬಿಟ್ಲಲ್ಲ ಇವಳು ಅಂತ ಹೇಳ್ಬಿಟ್ಟು 50,000 ರೂಪಾಯಿ ಮೋಸ ಮಾಡ್ರದಂತೆ 50,000 ರೂಪಾಯಿ ಕ್ಯಾಶ್ ಕೊಟ್ರೆ ಬಿಡ್ತಾರಂತೆ ಪೊಲೀಸ್ ಅಪ್ಪರು ಇಲ್ಲ ಅಂದ್ರೆ ಜೈಲಾಗೆ ಮಡಿಕತಾರಂತೆ ಯಾವುದೇ ಕಾರಣಕ್ಕೂ ಬಿಡಕ್ಕಿಲ್ವಂತೆ ಆ ಬಟ್ಟೆ ಅಂಗಡಿ ಓನರೇ ನೀನಿಯಾ ನನಗೆ 50,000 ಕೊಡಗಂಟನೂ ಬಿಡಬೇಡಿ ಮನೆಯಾಳಿಗಳನ್ನ ಅಂತ ಹೇಳ್ಬಿಟ್ಟು ಹಿಡಿದ್ಬಿಟ್ಟು ಜೈಲಿಗೆ ಹಾಕ್ಸಿರೋದಂತೆ ಅಂತದ್ರಾಗೆ ಈಗ ಎಲ್ಲಿಂದ ಬರಬೇಕು 50,000 ರೂಪಾಯಿ ನನ್ನ ಮೊಮ್ಮಗ ಏನಲ್ಲಿ ದುಡ್ದು ಏನು ಗುಡ್ಡೆ ಹಾಕ್ಬಿಟ್ಟವನೇ ಅದೇನೋ ಅಮ್ಮ ಮಗಳು ಸೇರ್ಕೊಂಡು ಕೆಲಸ ಅಂತಿದ್ರಲ್ಲ ಹೋಗ್ಬಿಟ್ಟು 50,000 ರೂಪಾಯಿ ಕೊಟ್ಬಿಟ್ಟು ಬಿಡಿಸ್ಕೊಂಬಿಟ್ಟು ಬಾ ನನ್ನ ಮೊಮ್ಮಗ ತಾನೆ ಎಲ್ಲಿಂದ ತಗೊಬಿಟ್ಟು ಬರ್ತಾನೆ ಕಾಸ ಮಗನೇ ಕಾಫಿ ತಗೊಂಬಿಟ್ಟು ಬರಲಿಲ್ಲ ಅಜ್ಜಿ ಫಸ್ಟು ತಗೋಬಜ್ಜಿ ತಲೆಯೆಲ್ಲ ಕೆಟ್ಟು ಕೆರೆಡ್ಬಿಟ್ಟು ಟೆನ್ಷನ್ ಆಗ್ತಾಯಿತ್ತು ತಲೆಯೆಲ್ಲ ಏನು ಮಾಡೋದು ಅಂತ ನಿಂಗೆ ಗೊತ್ತಾಯ್ತಿಲ್ಲ ಯಪ್ಪ ನಡಿಯಜ್ಜಿ ಹೊಳಿ ಅಂದ್ರೆ
ನಿನ್ನ ಕೈ ಮುಗಿತೀನಿ, ನಿಮ್ಮ ಕೈ ಮುಗಿತೀನಿ, ಕಾಲಕ್ಕೆ ಬೇಕಾದ್ರೂ ಬೀಳ್ತೀನಿ. ನನ್ನ ಮಗಳನ್ನ ಹೆಂಗನ ಮಾಡಿ ಬಿಡಿಸ್ಕೊಂಬಿಟ್ಟು ಬನ್ನಿ. 50,000 ರೂಪಾಯಿ ಕೊಟ್ಬಿಟ್ಟು ಹೆಂಗನ ಮಾಡಿ ದುಡ್ಡು ಅಡ್ಜಸ್ಟ್ ಮಾಡ್ಬಿಟ್ಟು ಕೊಟ್ಬಿಡಿ. ನನ್ನ ಮಗಳು ಬಂದ್ಮೇಲೆ ನಾನು ಬುದ್ಧಿ ಹೇಳ್ತೀನಿ. ಹಿಂಗೆಲ್ಲ ಮಾಡಬಾರ್ದು ಕಣವ. ಅವ್ರು ಇವ್ರ ಜೊತೆ ಎಲ್ಲ ಸೇರ್ಕೊಬಿಟ್ಟು ಹಾಳು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ದಯವಿಟ್ಟು ನನ್ನ ಮಗಳನ್ನ ಬಿಡಿಸ್ಕೊಂಬಿಟ್ಟು ಬನ್ನಿ. ನಾನು ಬರ್ತೀನಿ ನೋಡಿರಿ, ಹೋಗ್ಬಿಟ್ಟು ಬಿಡಿಸ್ಕೊಂಬಿಟ್ಟು ಬರೋಣ. ಹ್ಞೂ, ನಂಗೆ ಅದೇ ಕೆಲಸ. ಮಾಡಿ ಜೈಲ್ಗೆ ಹೋಗ್ತೀರಿ, ಬುಡ್ಸ್ಕೊಂಡು ಬತ್ತಾ ಇರ್ತೀನಿ ನಾನು. ನನಗೇನಿಲ್ಲ ಈ ಕ್ಯಾಮೆರಕ್ಕಿಲ್ವಾ, ಬೋರಿ ಅದೇ ಕ್ಯಾಮೆರನಿಯ ನನಗೆ. ಹೋಗೋದು ಬುಡ್ಸ್ಕೊಂಬಿಟ್ಟು ಬರೋದು ಅದೇ ಕೆಲಸ ಆಯ್ತದ ನನಗೆ. ನೋಡಿ ಅದೆಲ್ಲ ನನಗೆ ಗೊತ್ತಿಲ್ಲ, ನೀವೇ ಬೇಕಾದ್ರೆ ಬುಡ್ಸ್ಕೊಂಬಿಟ್ಟು ಬನ್ನಿ. ಇಲ್ಲಾಂದ್ರೆ ಒಂದು 2 ದಿನ ಅಲ್ಲೇ ಬಿದ್ದಿರಲಿ ಬಿಡಿ. ತಿನ್ನೋ ಖರ್ಚನ ಮಿಕ್ಕತ್ತದೆ ಮನೆಗೆ. ನಾನು ಎಲ್ಲಿಂದ ಹೋಗ್ಬಿಟ್ಟು ಬುಡ್ಸ್ಕೊಂಬಿಟ್ಟು ಬರಲಿ ನಿಮ್ಮ ಮಗಳನ್ನ? ನನಗೂ ಸಾಕಾಗೋಗ್ಬಿಟ್ಟೈತೆ. ನನ್ನ ತಗ ಎಲ್ಲಿಂದ ಬರ್ಬೇಕು? 50,000 ರೂಪಾಯಿ ಕಾಸು ನನ್ನ ತಗ ಬರೋಕ್ಕಿಲ್ಲ. ನಿಮ್ಮ ಅಮ್ಮ ಐತಲ್ಲ, ನಿಮ್ಮ ಅಮ್ಮನ ತಗೋಸಿದ ಕಾಸು ಕೇಳು. 50,000 ರೂಪಾಯಿ ಕೊಡಮ್ಮ ಅಂತ ಹೇಳ್ಬಿಟ್ಟು ಕಾಸು ಕೇಳಿದ್ರೆ ನಿಮ್ಮ ಅಮ್ಮನೂ ಕೊಡ್ತದೆ ಕಾಸ. ಹೋಗ್ಬಿಟ್ಟು ಆಮೇಕಿಂದ ಬುಡ್ಸ್ಕೊಂಬಿಟ್ಟು ಬಂದು ಸಾಲ ಅಂತ ಕೇಳಿದ್ರೆ ಕೊಡ್ತದೆ. ಬುಡ್ಸ್ಕೊಂಬಿಟ್ಟು ಬರೋಣ, ಸರಿನೇ? ಕೊಡ್ತಾಳೆ ಪದ್ದಿ ಕೊಡ್ತಾಳೆ. ಹೋಗ್ರಿ, ಸರಿಯಾಗಿ 4 ಪರ್ಕೆ ತಗೊಂಡು ಕೊಡ್ತಾಳೆ ನಾಳೆ ಕೇಟ. ಓಹೋ ಮಾಡೋದೆಲ್ಲ ಅಲ್ಕ ಕೆಲಸ. ಹೋಗ್ಬಿಟ್ಟು ಕೇಳ್ಬೇಕಂತೆ. ಕೇಳಿ ಮೆಟ್ನ ಕೊಡ್ಸ್ಕೊ ಹೋಗು. ಮಗ ನೀನು ಹೋಗ್ಬೇಡ, ನಿಮ್ಮ ಅಮ್ಮನ ಮಂತಾಗ ಸುಮ್ಕಿರು. ಹೋದ್ರೆ ನಿಮ್ಮ ಅಮ್ಮೇನು ಸುಮ್ಮನೆ ಬಿಡ್ತಾಳೆ, ಗ್ರಾಚಾರ ಬುಡ್ಸ್ಕೊಳಿಸ್ತಾಳೆ. ನಿಮ್ಮ ಅಮ್ಮೇನು ಅಂತ ನಿಂಗೂ ಸಂದಾಗ ಗೊತ್ತಲ್ಲ. ಸಂದಕ್ಕಿದ್ರೆ ಸಂದ ಅಷ್ಟೇ ನಿಮ್ಮ ಅಮ್ಮಂತಾಗೆ. ಇಲ್ಲಾಂದ್ರೆ ಕೆರಗಿರ ತಗೊಂಡು ಎಸ್ ಬಿಡ್ತಾಳೆ. ಯಾಕಬೇಕು? ಬೇಡ ಸುಮ್ಕಿರು. ಹೋಗ್ಬಿಟ್ಟು ಈ ಅಮ್ಮನೆ ಕೇಳ್ಕೊಂಬಿಟ್ಟು ಬುಡ್ಸ್ಕೊಂಬಿಟ್ಟು ಬರಲಿ. ಮಗಳನ್ನ ನೀನು ಹೋಗಕ್ಕೆ ಹೋಗ್ಬೇಡ ಕಣ್ಮಗ. ಕುಡಿ, ಕಾಪಿ ಕುಡಿ. ಹೊಸಿ ಕುಡ್ಕೊಂಡು ಮನೆ ಕಬಿಡು. ಸುಮ್ಮನೆ ಬಿಡ್ಸಿಡ್ ಗೊಬ್ಬರ ಕಡತಾಗೆ ನಿಮ್ದೆ ತಲೆನೋವು ಹೊಸಿ ಕಮ್ಮಿನ ಆಯ್ತದೆ. ಇಲ್ಲ ಅಂದ್ರೆ ತಲೆನೋವೇ. ಹಂಗ ಅನ್ಬೇಡ್ರಿ ಬೀಗ್ರೆ. ನನ್ನ ಮಗಳು ಜೀವನದ ಪ್ರಶ್ನೆ. ನನ್ನ ಮಗಳು ಜೈಲಾಗಿ ಇತ್ತಾಳ. ಹೇಳಿ ನೀವೇ ನೆನೆಯ. ಅವಳಿಗೆ ಎಷ್ಟು ಹೊಡಿತಾವ್ರೋ ಪೊಲೀಸರು. ದುಡ್ಡು ಕದ್ದಿದ್ಯಾ ಅಂತ ಹೇಳ್ಬಿಟ್ಟು ಉಣ್ಣಕ್ಕೆ ಇಕ್ಕವ್ರೋ ಇಕ್ಕಿಲ್ವೋ ಅದು ಗೊತ್ತಿಲ್ಲ. ಏನು ಮಾಡೋದು? ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ನಿಮ್ಮ ಕಾಲಕ್ಕೆ ಬೇಕಾದ್ರೂ ಬೀಳ್ತೀನಿ. ದಯವಿಟ್ಟು ಹೆಂಗನ ಮಾಡಿ ನನ್ನ ಮಗಳನ್ನ ಬುಡಿಸ್ಕೊಟ್ಬಿಡಿ. ನಿಮ್ಮ ಕೈ ಮುಗಿತೀನಿ. ಅವಳಿ ಅಂದರೆ ಇದೊಂದೇ ಒಂದು ಕಿತ. ಇನ್ನೊಂದು ಕಿತ ನಾನು ನಿಮ್ಮನ್ನು ಏನೂ ಕೇಳೋಕ್ಕಿಲ್ಲ ನನ್ನ ಜೀವನದಾಗೆ ನೆನೆಯ. ನನ್ನ ಮಗಳನ್ನ ಕರ್ಕೊಂಡು ಹೋಗ್ಬಿಟ್ಟವ್ರು ಪೊಲೀಸರು. ಬುಡಿಸ್ಕೊಂಬಿಟ್ಟು ಬಂದ್ಬಿಡಿ. ಇದೊಂದೇ ಒಂದು ಕಿತ. ಎದ್ದೋಯ್ತರ ಸುಮ್ಕೆನೆ ನೀವೇ ಹೋಗ್ಬಿಟ್ಟು ಬುಡ್ಸ್ಕೊಬಿಟ್ಟು ಬರ್ರಿ. ಅಷ್ಟೊಂದು ಆಸೆ ಇದ್ರೆ ನಿಮ್ಮ ಮಗಳ ಮೇಲೆ. ಮಾಳಿಯಾಳಿ ನನಗೇನು ದುಡ್ದುಬಿಟ್ಟು ನನ್ನ ಕೈ ಕೊಟ್ಟವಳ? ನಿಮ್ಮ ಕೈಗೆ ಕೊಟ್ಟಿರ್ಬೇಕಾನೆ ದುಡ್ದು ಅಷ್ಟು ಕಳ್ತನ ಮಾಡೋಳೆ ಅಂತ ಹೇಳ್ತೀಯಲ್ಲ. ಅಷ್ಟು ಕಳ್ತನ ಮಾಡೋಳು ದುಡ್ಡೆಲ್ಲ ಏನು ಮಾಡಿದೆ? ಕಳ್ತನ ಮಾಡಿರೋ ದುಡ್ಡೆಲ್ಲ ನನವೇ ತೋರ್ಸ್ ನನಗೆ. 10 ರೂಪಾಯಿ ಇಲ್ಲ, ಎಲ್ಲ ಮಜಾ ಮಾಡಾಕ್ಬಿಟ್ಟವ್ರೆ. ನೀನು ಎಲ್ಲಿ ಅಂತ ಹೇಳ್ಬಿಟ್ಟು ಓಹೋ ಇವಾಗ ನೋಡಿ ಹೆಂಗೆ ಹೇಳ್ತಾಳೆ ಮೊಳ್ಮಳ್ಳಿ ಥರ. ಹೋಗತ್ತೆ ಹೋಗು, ನೀನೇನು ಹೋಗ್ಬಿಟ್ಟು ಮಗಳನ್ನ ಕೈ ಕಾಲು ಹಿಡ್ಕೊಂಡು ಪೊಲೀಸರ್ದು ನಾ ಬುಡ್ಸ್ಕೊಂಬಿಟ್ಟು ಬಾ ಹೋಗು. ಮಗಳು ಮನೆಗೆ ಬಂದು ನಿಂಗೆ ಇದೆಯಲ್ಲ, ನಿಂಗೆ ಮರುವಾದಿ ಐತಾ ನಿಂಗೆ? ಮಗಳು ಮನೆಗೆ ಬಂದಿರಕ್ಕೆ ನಿನಗೆ ಹೇಳು. ನಿನ್ಗೆ ಏನರ ಹೊಸಿನ ಮಾನ ಮರುವಾದಿ ಐತಾ ಅಂತ ಹೇಳ್ಬಿಟ್ಟು. ಹೊಸಿನೂ ಮಾನ ಮರುವಾದಿ ನಿಂಗೆ ಇಲ್ಲ ಬಿಡು ನಿಂಗೆ. ಮಗಳ ಮನೆಗೆ ಬಂದು ಯಾರನ್ನ ಹಿಂಗೆ ಬಿದ್ದಿರ್ತಾರ, ಊಟ ಮಾಡ್ಕೊಂಡು ತಿನ್ಕೊಂಡು ಉಪ್ಪು ಮೆಣಸಿನ್ಕಾಯಿ ಕಿವುಚ್ಕೊಂಡಾದ್ರೂ ಪರವಾಗಿಲ್ಲ. ನಿನ್ನ ಮನೆಗೆ ನೀನಿದ್ರೆ ಸಂದ. ಇಲ್ಲಿ ಬಂದ್ಬಿಟ್ಟು ನನಗೆ ಮಗನ ಅಯ್ಯೋ ಅನ್ನಿಸ್ಕೊಂಡು ಬಾಳ್ತಿದ್ಯಲ್ಲ. ನಿನ್ಗೆ ಏನಮ್ಮ ಏನು ತಗೊಂಡು ಹಾಕ್ಬೇಕು ಹೇಳು? ನೀನಿರೋದಕ್ಕೆ ಮನೆಯಾಗ ನೆಮ್ಮದಿಲ್ಲ. ಎದೋಗಿ ಆ ಸಾವುಕಾರ ಮನೆಗೆ ಸಗಣಿ ಬಾಸ್ಬಿಟ್ಟು ಬಾ ಹೋಗು ಸರ್ನ. ನೀವು ಯಾರು ಮನುಷ್ಯರೇ ಅಲ್ಲ. ಅಲ್ಲಿ ನನ್ನ ಮಗಳು ಒದ್ದಾಡ್ತಾ ಇದ್ರೆ ನೀವು ಇಲ್ಲಿ ಕಾಪಿ ಕುಡ್ಕೊಂಡು ಕುಂತಿದ್ರಲ್ಲ. ಹೇಳಿ ಏನು ಹಿಂಗಂತಿರಲ್ಲ ಮನೆಗೆ ಬಿದ್ದಿದ್ಯಾ ಅಂತ ಹೇಳ್ಬಿಟ್ಟು. ಇವನು ಅಷ್ಟೇ. ಅವಾಗ ನಾವು ಇವನು ಎಲ್ಲ ಜೊತೆಗಿದ್ದಾಗ ಯಾರು ಬಂದು ಹೇಳಿಲ್ಲ. ಇವಾಗ ಬಂದು ಹೇಳ್ತಾ ಇದೆಯಾ ನೀನು? ನನ್ನ ಮಗಳಿಂದ ಲವ್ ಅಂತ ಸುತ್ತಿದ್ದು ನಿಮ್ಮ ಅಮ್ಮಗನೇ ಹೊರ್ತು ನನ್ನ ಮಗಳಲ್ಲ. ನನ್ನ ಮಗಳಿಗೆ ಯಾಕೆ ಅಂತ ಬುದ್ಧಿ ಬರ್ತದೆ? ನಿಮ್ಮ ಅಮ್ಮಗನೇ ಹಿಂದೆ ಸುತ್ತಿ ನನ್ನ ಮಗಳು ಮದುವೆ ಮಾಡ್ಕೊಂಬಿಟ್ಟು ಬಂದು ಸಾಕಕ್ಕೆ ಯೋಗ್ಯತೆ ಇಲ್ದಿರೋನು ಇವಾಗ ಹಿಂಗೆ ಮಾತಾಡ್ತಾನೆ. ಹೆಂಗೆ ಹೇಳ್ತೀರಾ ನೋಡಿ. ನನಗೂ ಗೊತ್ತು ಏನು ಮಾಡಬೇಕು ಅಂತ. ಕೂಲಿನಾಲಿ ಮಾಡಿ ಸಾವುಕಾರದು ಕೈ ಕಾಲು ಹಿಡ್ದನ ಪರವಾಗಿಲ್ಲ. ನನ್ನ ಮಗಳನ್ನ ನಾನು ಬಿಡಿಸ್ಕೊಂಬಿಟ್ಟು ಬರ್ತೀನಿ. ಹೋಗವ ಹೋಗು. ಒಂದು ಕೈ ಕಾಲನ್ನ ಇಡಿ, ತಲೆನ ಇಡಿ. ನನಗೆ ಯಾಕೆ ಬೇಕು? ಬಿಡಿಸ್ಕೊಂಬಿಟ್ಟು ಬರೋ ಯೋಗ್ಯತೆ ಇದ್ರೆ ಹೋಗ್ಬಿಟ್ಟು ಬಿಡಿಸ್ಕೊಂಬಿಟ್ಟು ಬಾ ಹೋಗು. ನಾನೇನು ಕೇಳೋಕ್ಕಿಲ್ಲ ನಿನ್ನ. ಹೊತ್ಕೊಂಡು ನಮ್ಮ ಮನೆಗೆ ಕುಂತ್ಕೊಬೇಡ ಇಲ್ಲಿ. ನೀನು ಹೊತ್ತಿದ ತಕ್ಷಣ ಬಿಡಿಸ್ಕೊಂಬಿಟ್ಟು ಬರೋಕ್ಕೆ ಇಲ್ಲಿ ಯಾರೂ ಇಲ್ಲ ಇಲ್ಲಿ. ನಿನ್ನ ಮಗಳನ್ನ ಕರ್ಕೊಬಿಟ್ಟು ಬರೋಕ್ಕೆ ಕರ್ಕೊಬಿಟ್ಟು ಬತ್ತೀಯ, ಕರ್ಕೊಂಬಿಟ್ಟು ಬಾ. ಇಲ್ಲ ಅಂದರೆ ಏನು ನೀನು ಹೋಗಿ ಅಲ್ಲೇ ಏನಿಯ ಕುಂತ್ಕೊಬಿಡು. ಇನ್ನೂ ಯಾರ್ಯಾರ ಮೇಲೆ ಹಾಕ್ಕೊಟ್ಟು ಯಾರನ್ನ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡು ಹೋಗ್ತಾರೋ ಇನ್ನೂ ಗೊತ್ತಿಲ್ಲ. ಹೋಗು, ನಿನ್ನ ಮಗಳು ನಿನ್ನೂ ಸೇರಿ ಕರ್ಕತ್ತಾಳೆ. ಅಲ್ಲೇ ಇರೋಗು. ಬಿಸಿ ಇಟ್ಟು ರಾಗಿ ಇಟ್ಟು ಕೊಡ್ತಾರೆ.